ಇವತ್ತು ಮುಳಬಾಗಿಲು ಮತ್ತು ಕೆಜಿಎಫ್ ಸಂಪರ್ಕವನ್ನು ಕಲ್ಪಿಸತಕ್ಕಂತಹ ರಸ್ತೆ ಕಾಮಗಾರಿ ಏನು ನಡೀತಾ ಇದೆ ಅದು ನಮಗೆ ಅಗಲ ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮ ಆರೋಪ. ಈಗಾಗಲೇ ಏನು ಒಡಗೂರು 45ಗೆ 100 ಅಡಿ ಇದೆ, ತಂಬಳ್ಳಿ 45ಗೆ 100 ಅಡಿ ಇದೆ, ತಾಯ್ಲೂರು 45ಗೆ 100 ಅಡಿ ಇದೆ. ಕೆಜಿಎಫ್ ಅಲ್ಲಿ ಈಗಾಗಲೇ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಓಪನ್ ಆಗೋ ಭರವಸೆಯನ್ನು ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ BGML ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಅದ್ರ ಬಗ್ಗೆ BEML ಇದೆ. ಅದು ಅಲ್ಲದೆ ಈಗ ಪ್ರಸಿದ್ಧ ದೇವಾಲಯ ಆದಂಥ ಶಿವನ ದೇವಸ್ಥಾನ ಆದಂಥ ಕಮಸಂದ್ರ ಕೋಟ್ಲಿಂಗೇಶ್ವರ ದೇವಸ್ಥಾನ ಇದೆ, ಗುಟ್ಟಳ್ಳಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಆವಣಿ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಹಾಗೇನೆ ವಿರೂಪಾಕ್ಷಿ ಶಿವಾಲಯ ದೇವಸ್ಥಾನ ಇದೆ. ಈ ಎಲ್ಲ ದೇವಸ್ಥಾನಗಳ ಜನಸಂದಣಿ ಹೆಚ್ಚಾಗುವ ಸಂಭವ ಇದೆ. ಹಾಗೂ ಈ ಒಂದು ಕೆಜಿಎಫ್ ಮೈನ್ ರಸ್ತೆ ಆಗಿರುವುದರಿಂದ ಇದು ಈಗಾಗಲೇ ಏನಾಗಿದೆ, ಸ್ಟೇಟ್ ಹೈವೇ ರಾಜ್ಯ ಹೆದ್ದಾರಿ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದರಿಂದ ಈ ಒಂದು ಏನು ಸೇತುವೆ ಮೇಲ್ಸೇತುವೆ ಇದೆ ಇದನ್ನ 50 ಅಡಿ ಅಗಲ 100 ಅಡಿ ಉದ್ದ ಮಾಡಬೇಕು ಅನ್ನೋದು ಕೆಜಿಎಫ್ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಹಳ್ಳಿಗಳು ಮತ್ತು ಕೆಜಿಎಫ್ ಸಂಪರ್ಕ ಇರ್ತಕ್ಕಂತಹ ಒಂದು ಜನಸಂದಣಿ ಇರೋದ್ರಿಂದ ಇದನ್ನ ಜಾಸ್ತಿ ಮಾಡಿಕೊಡ್ಬೇಕು. ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ಕೊಳ್ಬೇಕು. ಇದನ್ನ ನಾವು ಶಾಸಕರಿಗೂ ಮನವಿ ಮಾಡ್ತೀವಿ. ಅವರು ಸಹ ಇದ್ರ ಬಗ್ಗೆ ಕಾಳಜಿ ವಹಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಸಾರ್ವಜನಿಕರ ಪರವಾಗಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಧ್ಯಮ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ನಮ್ಮ ಗೋವಿಂದ ರೆಡ್ಡಿ ಮುಖಾಂತರ ಗುತ್ತಿಗೆದಾರರಿಗೆ ಫೋನ್ ಮಾಡಿ ಕರೆ ಮಾಡಿ ಈ ಒಂದು ಕೆಲಸವನ್ನು ಸ್ಥಗಿತ ಮಾಡಬೇಕು ಅಂತ ಬೆಳಿಗ್ಗೆ ಅವರು ವಿಚಾರವನ್ನು ಅವ್ರಿಗೆ ಮುಟ್ಟಿಸಿದ್ದಾರೆ. ಅದರಿಂದ ಕೆಲಸವನ್ನು ಸ್ಥಗಿತ ಮಾಡಿದ್ದಾರೆ. ಅದರಿಂದ ಈ ಕೆಲಸವನ್ನು ಸ್ಥಗಿತ ಮಾಡಿ ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು ಸರ್ಕಾರ ಎರಡೂ ಎಚ್ಚೆತ್ತುಕೊಂಡು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಸಾರ್ವಜನಿಕರ ಪರವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಈ ಹೆದ್ದಾರಿ ಒಂದು ಆಸುಪಾಸಿನಲ್ಲಿ ರಾಜ್ಯ ಹೆದ್ದಾರಿ ಕೂಡ ಆಗಿದೆ ಅನ್ನೋದು ತಮ್ಮ ಒಂದು ಆರೋಪ ಆಗಿದೆ. ಹೌದೌದು. ಈ ಒಂದು ವಿಚಾರವನ್ನ ಒಂದು ಸಂಸದರು ಮತ್ತೆ ಒಂದು ಕೇಂದ್ರ ಸರ್ಕಾರಕ್ಕೆ ಬರುವ ನಿಟ್ಟಿನಲ್ಲಿ ನೀವು ಮಾಡ್ಬೇಕಾಗ್ತದೆ. ಈಗ ಈಗಿರೋದ್ರಿಂದ ನಿಮ್ಗೆ ಜನದಟ್ಟಣೆ ಹೆಚ್ಚಾಗಿದೆ, ರಸ್ತೆ ಅಗಲೀಕರಣ ಆಗ್ಬೇಕು, ಅಂಡರ್ ಪಾಸ್ ಏನಾದ್ರೂ ಮಾಡ್ಬಿಟ್ರೆ ಮುಂದೆ ಅದನ್ನ ಅಗಲೀಕರಣ ಮಾಡಕ್ ಆಗಲ್ಲ ಅನ್ನೋದು ಆರೋಪ ಇರೋದ್ರಿಂದ ಹೌದೌದು ಈಗ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಏನಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ಈಗ ಏನು ಈಗಾಗ್ಲೇನೆ ಈಗ ಏನು ಪ್ರಾರಂಭದಲ್ಲೇ ನಮ್ಮ ಒಂದು ಅವ್ರ ಗಮನಕ್ಕೆ ಹರಿಸಿದಾಗ ಇದನ್ನ ಅಗಲೀಕರಣ ಮಾಡಿದ್ರೆ ಮುಂದೆ ಸಮಸ್ಯೆ ಇರೋದಿಲ್ಲ. ಮತ್ತೆ ಎಲ್ಲ ಆದ್ಮೇಲೆ ಮಾಡಕ್ ಹೋದ್ರೆ ಸರ್ಕಾರಕ್ಕೂ ಸಮಸ್ಯೆನೆ, ನಮಗೂ ಸಮಸ್ಯೆನೆ, ಅವ್ರಿಗೂ ಸಮಸ್ಯೆನೆ. ಈಗೇನು ಇವಾಗ ಪ್ರಾರಂಭ ಆಗಿ 20 ವರ್ಷಗಳಾಗಿದೆ. 20 ವರ್ಷದಿಂದ ಕಾಮಗಾರಿ ನಡೀತಾನೆ ಇದೆ. ಅದರಿಂದ ಈ ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಬೇಕನ್ನೋದು ಕೂಡ ನಮ್ಮ ಅಭಿಪ್ರಾಯ. ಜೊತೆಗೆ ರಸ್ತೆಯಲ್ಲಿ ತಿರುವುಗಳು ಸರಿಯಾಗಿಲ್ಲ. ಹೌದು. ಅದಕ್ಕೆ ಸಂಬಂಧಿಸಿದಂತ ನಾಮಫಲಕಗಳಾಗಲಿ ಸೂಚನಾ ಫಲಕಗಳು ಕೂಡ ಬಳಸಿಲ್ಲ. ಯಾವುದೇ ಸೂಚನೆ ಫಲಕಗಳಿಲ್ಲ ಇವತ್ತು. ಅದಕ್ಕೆ ಸರ್ಕಾರ ಗಮನ ಹರಿಸಬೇಕು ಮತ್ತು ಗುತ್ತಿಗೆದಾರ ಗಮನ ಹರಿಸಬೇಕು ಅಂತ ಅವರೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಈಗ ಅವ್ರು ಮಾಡಿರೋದು ತಪ್ಪು. ಈಗ ಬ್ಯಾರಿಕೇಡ್ ಇಲ್ಲ ಅಲ್ಲ, ಒಂದು ಮಾಡ್ಬಿಟ್ಟು ಆಮೇಲೆ ಇನ್ನೆರಡು ಮಾಡಿದ್ರೆ ಚೆನ್ನಾಗಿತ್ತು. 3 ಒಂದೇ ಸಲ ಮಾಡಿದ್ರೆ ಇವಾಗ ಏನಾಗಿದೆ ಅಂದ್ರೆ ಜನರಿಗೆ ಎಲ್ಲ ತೊಂದರೆ ಆಗಿದೆ. ಎಲ್ಲಿಗೆ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದ್ ಬಿಟ್ಟು ಆ 2 ಮಾಡಿ ಇದು ಮಾಡಿದ್ರೆ ಸರಾಗ್ತಾ ಇತ್ತು, ಇಲ್ಲ ಇದು ಮಾಡಿ ಅದು ಮಾಡಿದ್ರೆ ಸರಾಗ್ತಾ ಇತ್ತು. 3 ಒಂದೇ ಸಲ ಮಾಡ್ಕೊಂಡ್ರೆ ಹೆಂಗ್ ಹೋಗೋ ಜನಗಳು? ಆತರ ಆಗಿದೆ. ಇನ್ನೊಂದು ವಿಚಾರ ಏನಂದ್ರೆ, ಈಗ ನರಸಿಂಹ ತೀರ್ಥ ಆಗ್ಬೋದು, ತಾಯ್ಲೂರು ಆಗ್ಬೋದು, ಕೆಜಿಎಫ್ ಆಗ್ಬೋದು, ವಿರೂಪಾಕ್ಷಿ ಆಗ್ಬೋದು, ಎಲ್ಲಾ ಕಾಮಗಾರಿಗಳನ್ನ ಒಂದೇ ಸತಿ ತಗೊಂಡಿರೋದ್ರಿಂದ ಈ ಜನರಿಗೆ ಬಹಳಷ್ಟು ತೊಂದರೆ ಆಗಿದೆ. ಶನಿವಾರ ಮತ್ತು ಭಾನುವಾರ ಸಂದರ್ಭದಲ್ಲಿ ಬಾಯ್ಕೊಂಡಾಗ ಹೋಗಿ ಅವ್ರು ಬರ್ತಾ ಇಲ್ಲ, ಬೆಂಗಳೂರಲ್ಲಿ ನಮ್ಮ ಹಳ್ಳಿಗಳು ಬರ್ತಕ್ಕಂತಹ ಏನು ಉದ್ಯೋಗದಲ್ಲಿರ್ತಕ್ಕಂಥ ನಮ್ಮ ಮಿತ್ರರಾಗ್ಬೋದು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಯಾರಾದ್ರೂ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಈ ಎಲ್ಲಾ ಕಡೆ ಒಂದೇ ಸತಿ
ಕಾರ್ಯ ಕೆಲಸ ನಡೆಯೋದ್ರಿಂದ ಆಂಬುಲೆನ್ಸ್ ಕೂಡ ಹೋಗೋದಕ್ಕೆ ಆಗದ ಇರ್ತಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ದಯವಿಟ್ಟು ಗುತ್ತಿಗೆದಾರರು ಎಚ್ಚೆತ್ಕೊಂಡು ಈ ಒಂದು ಕೆಲಸವನ್ನ ಬೇಗ ಮುಗಿಸ್ಕೊಡ್ಬೇಕಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾ ಇದ್ವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಈ 4 ಸಂಬಂಧಪಟ್ಟ ರಸ್ತೆಯವರು ಒಂದು ಹೋರಾಟವನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋ ಸಂಭವ ಬಹಳಷ್ಟು ಇದೆ. ಅದನ್ನ ಎಚ್ಚೆತ್ಕೊಳ್ಬೇಕು. ಇವಾಗ ಇದೇನಾಗಿದೆ ಅಂದ್ರೆ KGF ರಸ್ತೆಯಲ್ಲಿ ಇದು ಜಾಸ್ತಿ ನಮ್ಗೆ ಬೇಕಿರೋದು, ಅದು ಕಮ್ಮಿ ವೆಹಿಕಲ್ ಹೋಗೋದು, ಅದು ಹೋಗ್ತದೆ. ಇದು 35 ಅಡಿ ಮಾಡಿದ್ದಾರೆ, ಇದು 45 ಅಡಿ ಮಾಡಲೇಬೇಕು. ಇದೇನಾಗಿದೆ ಅಂದ್ರೆ ಗೌರ್ಮೆಂಟ್ ಕೊಟ್ಟಿರೋದಂದ್ರೆ ಅವ್ರು ಹೇಳ್ತಾರೆ ಏನಂದ್ರೆ ನಮ್ಗೆ ಕೊಟ್ಟಿರೋದು ಕಮ್ಮಿ ಅಂತಾರೆ ಯಾರೋ ಗುತ್ತಿಗೆದಾರರು. ಅದು ಆಗಲ್ಲ. ಇದೇನೇ ಮಾಡಿ 45 ಮಾಡಲೇಬೇಕು. 45ನಿಂದ 100 ಅಡಿ ಇದೆ ಆಗಲ್ಲ. ಇದು ಮಾತ್ರ 45 ಮಾಡಲೇಬೇಕು. ಇದು ಮಾಡ್ಬಿಟ್ಟು ಯಾವ ಒಂದು ರಸ್ತೆಗಳಿಗೆ ಹೊಂದಿಕೆ ಆಗುತ್ತೆ ಸರ್? ಇದು ನೈಸ್ ರೋಡ್ಗೆ ಟಚ್ ಆಗ್ತದೆ. KGF ರೋಡ್ ಇದೆ, ನೈಸ್ ರೋಡ್ ಹೋಗ್ತದೆ. ಈಗ ಇದಕ್ಕೆ ಉಯ್ಕೋಟಾಗ ಅದಿದೆ ಬಿಡಿ, ಅದಕ್ಕೆ ನಾವು ಸಂಬಂಧ ಇಲ್ಲ. ಅದು ಇದೆ, ಸಂಪರ್ಕ ಇದೆ. ಇಲ್ಲಿ ರಸ್ತೆಯಲ್ಲಿ ಏನಂದ್ರೆ ಹಿಂಗ್ ಹೋದ್ರೆ ನೈಸ್ ರೋಡ್ ಅಲ್ಲಿ ಇದಕ್ಕೆ ಸುಂಡ್ರಪಾಳ ರೋಡ್ ಹೋಗ್ತದೆ, ಈಕೋಟ್ ರೋಡ್ ಹೋಗ್ತದೆ, KGF ರೋಡ್ ಬಂಗಾರಪೇಟೆಗೆ ಹೋಗ್ತದೆ. ಇದು ಫುಲ್ ಟ್ರಾಫಿಕ್ ಇರ್ತದೆ. ಈ KGF ರೋಡ್ ಅಂದ್ರೆ ಫುಲ್ ಟ್ರಾಫಿಕ್ ಇರ್ತದೆ. ಟ್ರೈನ್ ಹೋಗಿದ್ರೆ ಹೋಗ್ಲೇಬೇಕು. ಟ್ರೈನ್ ಹೋಗ್ಬೇಕಂದ್ರೆ ಇದಕ್ಕೆ ಇದೇ ರೋಡಲ್ಲಿ ಹೋಗ್ಬೇಕು. KGF ಹೋಗಿ ಬಂಗಾರಪೇಟೆಗೆ ಹೋಗಿ, ಇದು ನಮ್ಮ ಮುಳಬಾಲ್ನಿಂದ ಹೋಗ್ಬೇಕು ಅಂದ್ರೆ ಇದು ಮೈನ್ ರೋಡ್ ಇರ್ತದೆ. ಅದಕ್ಕೋಸ್ಕರ ನಾವೇನ್ ಹೇಳೋದು ಅಂದ್ರೆ ಇದು ನಮ್ಗೆ ಇದ್ ಮಾಡ್ಕೊಡ್ಬೇಕು, ಅಗಲ ಮಾಡಿ ನಮ್ಗೆ ಕಾಮಗಾರಿ ಮಾಡ್ತಾ ಇದಾರಲ್ಲ ಅದನ್ನ ಸ್ವಲ್ಪ ಬೇಗನೆ ಮಾಡ್ಕೊಡ್ಬೇಕು ಅಂದ್ರೆ ನಾವು ಇದ್ ಮಾಡ್ತಾ ಇದೀವಿ. ಇನ್ನು ಅವ್ರನ್ನ ನಾವು ಇದು ದೂಸೋದು ಬೇಡ, ಇನ್ನೊಂದು ಬೇಡ, ನಮ್ ಕೆಲಸ ಮಾಡ್ಬೇಕು, ಮಾಡ್ಕೊಡ್ರೆ ಸಾಕು. ಇದೇನನ್ನ ತಪ್ಪು ಮಾಡಿದ್ರಂದ್ರೆ 3 ಕಡೆ ಒಂದೇ ಸಲ ಎತ್ಕೊಂಡಿದಾಗ ತಪ್ಪಾಗಿದೆ. ಒಂದು ಮಾಡ್ಬಿಟ್ಟು ಇನ್ನು 2 ತಗೊಂಡಿದ್ರೆ ಸರಿ ಆಗ್ತಾ ಇತ್ತು. ಇವ್ರು ಏನ್ ಮಾಡಿದ್ರೆ 3 ಒಂದೇ ಸಲ ಮಾಡ್ತಾ ಇದಾರೆ. ಅದರಿಂದ ಜನಗಳಿಗೆ ಎಲ್ಲಾ ತೊಂದರೆ ಆಗ್ತಾ ಇದೆ. ಈ ಭಾನುವಾರ ಬೆಳಿಗ್ಗೆ ಅಂದ್ರೆ ಅರ್ಧ ಕಾಯ್ದ್ರೆ ನಾವು ಹೋಗಕ್ಕಾಗಲ್ಲ, ಆತರ ಇರ್ತದೆ. ಸಾಯಂಕಾಲ ಈ ಕಡೆ ಹೋಗಕ್ಕಾಗಲ್ಲ. ಇಲ್ಲಿಂದ ಅಲ್ಲಿಗೆ ಮುಲ್ಬಾರ್ಗ್ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಅರ್ಧ ಗಂಟೆ 3/4 ಗಂಟೆ ಆಗ್ತದೆ, ಅಷ್ಟು ಟ್ರಾಫಿಕ್ ಇರ್ತದೆ. ಅದು ಸ್ವಲ್ಪ ಬೇಗನೆ ನಮ್ಗೆ ಕ್ಲಿಯರ್ ಮಾಡಿಕೊಟ್ರೆ ಸಾಕು. ಇನ್ಯಾನೋ ನಾವು ಇದು ಕೇಳ್ತಾ ಇಲ್ಲ, ಗೌರ್ಮೆಂಟ್ಗೆ ಹೇಳ್ತಾ ಇದ್ದೀವಿ, ನಿಮ್ ಕಾಮದಾರಿಗೆ ಮಾಡ್ತಾ ಇರೋರ್ಗೆ ಹೇಳ್ತಾ ಇದೀವಿ, ಎಲ್ರಿಗೂ ಹೇಳ್ತಾ ಇದೀವಿ. ಆ ತರ ಮಾಡಿಕೊಟ್ರೆ ಸಾಕು, ನಮ್ಗೆ ಏನೇನು ಬೇಕಾಗಿ.